ಶಿವರಾತ್ರಿಯಂದು ನಿಮ್ಮ ಪಬ್ಲಿಕ್ ಟಿವಿ ಕ್ಯಾಮೆರಾ ಸಮೇತ ಹೋಗಿದ್ದು ಮೈಸೂರಿನ ಕಬಿನಿ ಡ್ಯಾಂಗೆ. ಮಹಾನಗರಿ ಬೆಂಗಳೂರಿನ ಜಲದಾಹ ನೀಗಿಸ್ತಾ ಇರುವಂತಹ ಈ ಡ್ಯಾಂನ ಸದ್ಯದ ಸ್ಥಿತಿ ನೋಡಿದ್ರೆ ನಮ್ಮ ನಾಡನ್ನ ಬರಗಾಲ ಹೇಗೆ ಹಿಂಡು ಇಪ್ಪೆ ಮಾಡ್ತಾ ಇರುವಂತ ಸಾಕ್ಷಾತ್ ದರ್ಶನ ಆಗುತ್ತೆ. ನಮ್ಮ ವರದಿಗಾರ ಅರುಣ್ ಬಡಗೇರ ಮೈಸೂರಿನ ಎಚ್.ಡಿ. ಕೋಟೆ ತಾಲೂಕಿನ ಬೇಚನಹಳ್ಳಿಯಲ್ಲಿರುವಂತಹ ಕಬಿನಿ ಅಣೆಕಟ್ಟೆಯಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಪಬ್ಲಿಕ್ ಟಿವಿ ನಡೆಸ್ತಾ ಇರುವಂತಹ ಅಭಿಯಾನದಲ್ಲಿ ಕಬಿನಿ ಜಲಾಶಯಕ್ಕೆ ಬಂದಿದ್ದೀವಿ. ಇದು ಕಪಿಲಾ ನದಿ ಅಂತಾನೂ ಕೂಡ ಕರೆಯಲ್ಪಡುತ್ತೆ. ಕೇರಳದಲ್ಲಿ ಹುಟ್ಟಿ ಕರ್ನಾಟಕಕ್ಕೆ ಬರುವಂತಹ ನದಿ ಇದು. ಇದಕ್ಕೆ ಮೈಸೂರಿನ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿ ಬಳಿ ಒಂದು ಅಣೆಕಟ್ಟನ್ನ ಕಟ್ಟಲಾಗಿದೆ. ಆ ಜಲಾಶಯ ಕಬಿನಿ ಜಲಾಶಯ ಅಂತಾನೆ ಕರೆಸ್ಕೊಳ್ಳುತ್ತೆ. ಇದಕ್ಕೆ ಒಟ್ಟು 4 ಗೇಟ್ಗಳಿದೆ. ಅಣೆಕಟ್ಟಿಗೆ 1974ರಲ್ಲಿ ಕಟ್ಟಿದ್ರು. ಅದಾದ ನಂತರ ಇದನ್ನ ವ್ಯವಸಾಯಕ್ಕೋಸ್ಕರ ಬಳಸ್ಕೊಳ್ಬೇಕು, 1,20,000 ಎಕರೆಗೆ ಈ ವ್ಯವಸಾಯಕ್ಕೋಸ್ಕರ ಬಳಸ್ಕೊಳ್ಬೇಕು ಅಂತ ಕಟ್ಟಿದ್ರು. ಅದಾದ ನಂತರ ಬರ ಬರೋಕ್ ಆರಂಭ ಆದ್ರಿಂದ ಕುಡಿಯೋಕೋಸ್ಕರ ಇದನ್ನ ಬಳಸೋಳಕ್ಕೆ ಶುರು ಮಾಡಿದ್ರು. ಮೈಸೂರು ಮತ್ತೆ ಚಾಮರಾಜನಗರ ಭಾಗದ ಜನರಿಗೆ ಇದು ಕುಡಿಯೋಕಂತ ಬಳಸ್ಕೊಳ್ಳಾಗುತ್ತೆ. ಆದ್ರೆ ಈಗ ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಇರೋದ್ರಿಂದ ಈ ನೀರನ್ನ ಬೆಂಗಳೂರಿಗೆ ಸರಬರಾಜು ಮಾಡಲಾಗ್ತಾ ಇದೆ. ಕಬಿನಿಯನ್ನ ನೋಡಿದಾಗ ಮಾರ್ಚ್ ವರೆಗೂ ಕೂಡ ಬೆಂಗಳೂರಿಗೆ ನೀರಿನ ಸರಬರಾಜು ಆಗತ್ತೆ, ಮಾರ್ಚ್ ವರೆಗೂ ತೊಂದರೆ ಇಲ್ಲ ಅನ್ನೋದು. ಆದ್ರೆ ಈ ಜಲಾಶಯದಲ್ಲಿ ಹೂಳೆ ಅತ್ಯಂತ ಹೆಚ್ಚಾಗಿರೋದು. ಸದ್ಯಕ್ಕೆ ಇರುವಂತದ್ದು 51 ಅಡಿ ನೀರು ಇಲ್ಲಿದೆ. ಒಟ್ಟು ಕೆಪಾಸಿಟಿ 84 ಅಡಿ, ಅಂದ್ರೆ 19.5 ನೀರಿನ ಕೆಪಾಸಿಟಿ ಇದು. ಸದ್ಯಕ್ಕೆ 51 ಅಡಿ ನೀರಿದೆ. ಅದರಲ್ಲಿ 44 ಅಡಿ ನೀರು ಡೆಡ್ ಸ್ಟೋರೇಜ್ ಅಂತ ಕರೆಯಲಾಗುತ್ತೆ. ಜಲಚರಗಳಿಗೆ ಜೊತೆಗೆ ಸುತ್ತಮುತ್ತಲಿರುವಂತಹ ಬಂಡೀಪುರ ಮತ್ತೆ ನಾಗರಹೊಳೆ ಅಭಯಾರಣ್ಯದಲ್ಲಿರುವಂತಹ ಪ್ರಾಣಿಗಳಿಗೆ ಇದು ನೀರು ಅವಲಂಬಿತ ಆಗಿರುತ್ತೆ. ಅವುಗಳಿಗೆ ಬೇಕು ಅನ್ನೋ ದೃಷ್ಟಿಯಿಂದ ಡೆಡ್ ಸ್ಟೋರೇಜ್ ಅನ್ನ ಹಾಗೆ ಇಡಲಾಗುತ್ತೆ. ಅದನ್ನ ಬಳಸ್ಕೊಳ್ಳಕ್ಕಾಗಲ್ಲ. ಹಾಗಾಗಿ ಉಳಿದಿರುವಂತಹ 6 ಅಡಿ ನೀರನ್ನ ಮಾತ್ರ, 1 TMC ಕೂಡ ಆಗೋದಿಲ್ಲ, ಆ 6 ಅಡಿ ನೀರನ್ನ ಮಾತ್ರ ಈಗ ಕುಡಿಯೋಕೆ ಬಳಸ್ಕೊಳ್ಳಾಗ್ತಾ ಇದೆ. ನಮ್ ಜೊತೆಗೆ ಒಬ್ಬ ಅತಿಥಿ ಕೂಡ ಇದ್ದಾರೆ. ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಕೂಡ ಪಡ್ಕೊಳ್ತೀನಿ. ಈಗ ಸದ್ಯಕ್ಕೆ ಕುಡಿಯೋ ನೀರಿನ ಹಾಹಾಕಾರ ಬೆಂಗಳೂರಿನಲ್ಲೂ ಕೂಡ ಉದ್ಭವ ಆಗಿದೆ, ಎಲ್ಲ ಕಡೆ ಇದೆ. ಹೌದು ಸರ್. ಬಟ್ ಈಗ ಒಂದ್ ರೀತಿ ಈ ಕಬಿನಿ ಜಲಾಶಯ ಅಂದ್ರೆ ನಮ್ಗೆ ದಾಹ ತೀರಿಸೋ ಜಲಾಶಯ ಅಂತ ಅನ್ಕೊಳ್ಬಹುದಾ ಅಂತ ಸರ್? ನಿಮ್ಗೆ ಮೇಲ್ನೋಟಕ್ಕೆ ಮಾತ್ರ ಈ ತರ ಕಾಣಿಸ್ತಾ ಇದೆ. ಇನ್ನು 3 ಅಡಿ ನೀರು ಖಾಲಿ ಆದ್ರೆ ನಿಮ್ಗೆ ಹೂಳೆ ಕಾಣಿಸೋದು ಪೂರ್ತಿ ಬರೀ ಮಣ್ಣೆ ಇದೆ, ಬರೀ ಮಣ್ಣೆ ಇದೆ. ಇನ್ನು 3 ಅಡಿ ಖಾಲಿ ಮೇಲ್ನೋಟಕ್ಕೆ ಮಾತ್ರ ಇವಾಗ ನೀರು ವಿಶಾಲವಾಗಿ ಕಾಣ್ತಾ ಇದೆ ನಿಮ್ಗೆ. ಇನ್ನು 3 ಅಡಿ ನೀರು ಹೋದ್ರೆ ಸಾಕು ಗೇಟಿಂದ. ಇವ್ರು ಕುಡಿಯೋ ನೀರಿಗೆ ಅಂತ ಬೆಂಗಳೂರಿಗೆ ತಗೊಂಡ್ರೆ ಸಾಕು. ಇನ್ನ ಡೆಡ್ ಸ್ಟೋರೇಜ್ ನೀರನ್ನ ಮುಟ್ಟೋದಕ್ಕಾಗಲ್ಲ ಇವರು. ಇನ್ನು 3 ಅಡಿ ನೀರು ಇರೋದನ್ನು ಮೇಲ್ನೋಟಕ್ಕೆ ಮಾತ್ರ ಕಾಣ್ತಾ ಇದೆ. ಹೂಳು ಬೇಕಾದಷ್ಟಿದೆ, ತುಂಬಾ ಹೂಳು ತುಂಬಿಕೊಂಡಿದೆ. ಆದ್ರೆ ಇದನ್ನ ನೀರು ಇರೋದನ್ನ ನೋಡ್ಕೊಂಡು ಕುಡಿಯೋ ನೀರಿಗೆ ಅಂತ ಇವಾಗ ಸದ್ಯಕ್ಕೆ ಬಳಕೆ ಮಾಡ್ಕೊಂಡ್ಬಿಟ್ರೆ ಅವ್ರಂತ ಮುಟ್ಟಾಳ್ರಿ ಇನ್ಯಾರು ಇಲ್ಲ. ಇದು ಹೇಳ್ತಾ ಇರುವಂತಹ ಮಾತು. ಆದ್ರೆ ಯಾವ ರೀತಿಯಾಗಿ ಅಧಿಕಾರಿಗಳು ಇದನ್ನ ಪಾಸಿಟಿವ್ ಆಗಿ ತಗೊಳ್ತಾರೆ, ಏನ್ ಬದಲಾವಣೆಯನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂತಂದ್ರೆ ಮುಂದಿನ ಪೀಳಿಗೆ ಕೂಡ ಅಗತ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಕ್ಯಾಮರಾಮನ್ ಹೇಮಂತ್ ಜೊತೆಗೆ ಅರುಣ್ ಬಡಗೇರ್, ಪಬ್ಲಿಕ್ ಟಿವಿ, ಮೈಸೂರು. ಗೋವಿಂದರಾಜು ಅವರ ಡೈರಿನಲ್ಲಿ ಏನಿದೆ, ಅವರು ಬರೆದಿರುವ ಇನಿಷಿಯಲ್ಗಳು ಯಾರು, ಆ ಇನಿಷಿಯಲ್ಗಳು ಅವರೇನಾ ಗೊತ್ತಿಲ್ಲ. ಈ ವಿವರಗಳನ್ನು ನಿಮಗೆ ಕೊಡುವುದಕ್ಕೆ ಮೊದಲು ಈಗೊಂದು ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. 2016ರಿಂದ ಏನೇನಾಗೋಗಿದೆ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಈ ಸುದ್ದಿಯ ಮುಂದುವರಿದ ಭಾಗ ಇದು. ರಾಷ್ಟ್ರೀಯ ಸುದ್ದಿವಾಹಿನಿಯಿಂದ ಕೆಪಿಸಿಸಿಯಿಂದ ಹೈಕಮಾಂಡ್ಗೆ ನೀಡಿರುವ ಕಪ್ಪ ಕಾಣಿಕೆಯ ಡೈರಿ ಡೀಟೈಲ್ಸ್ ಈ ಕಪ್ಪದ ಡೈರಿನಲ್ಲಿ ಸ್ಫೋಟಗೊಂಡಿದೆ. ಸ್ಯಾಂಡಲ್ವುಡ್ನ ಚೆಲುವಿನ ಚಿತ್ತಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉದ್ಯಮಿ ಜಗದೀಶ್ ಜೊತೆ ಅಮೂಲ್ಯ ಸಪ್ತಪದಿ ತುಳಿಯಲಿದ್ದಾರೆ. ಶಿಲ್ಪಾ ಗಣೇಶ್ ಮನೆಯಲ್ಲಿ ಶ್ರಾವಣಿ ಮದುವೆ ಮಾತುಕತೆ ನಡೆದಿದ್ದು ಮುಂದಿನ ತಿಂಗಳು 6ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ಜಗದೀಶ್ ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ರಾಮಚಂದ್ರೇಗೌಡರ ಮಗ. ಲಂಡನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಈಗ ಬಿಲ್ಡರ್ಸ್ ಅಂಡ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.